ಎರಡೂವರೆ ಗಂಟೆ ನಮ್ಮ ಹುಡುಗರೆಲ್ಲ ಇಲ್ಲೇ ಅವ್ರಿಗೆ ನಾವೇನು ಮಾಡಲ್ಲ ಇಲ್ಲ ನಿಮ್ಮಂತೆ ಆಗ್ಲಿ ನಾವೇನು ಮಾಡಲ್ಲ ಅಂತ ಅವ್ರು ಕಳಿಸ್ಬಿಟ್ಟು 3 ಗಂಟೆಯಿಂದ 3:15 ಒಳಗಡೆ 1 ಅವರ್ ಅಷ್ಟೇ ಎಲ್ಲ ಮಾಡಿದ್ದಾರೆ. ಪೊಲೀಸ್ನವರು ಸೆಕ್ಯೂರಿಟಿ MLA ಹತ್ರ ಹೋಗಿ MLA ಹತ್ರ ಕರ್ಕೊಂಡೋಗಿ ಪೊಲೀಸ್ ಕಡೆ MLA ಕಡೆಯಿಂದ ಪೊಲೀಸ್ ಸೆಕ್ಯೂರಿಟಿ ಅವ್ರೊಬ್ಬರಂತ ಗೊತ್ತು ಸರ್. ನಾಗೇಶ್ ಗೌರ್ಮೆಂಟ್ ಇಂದ ಅವರು ಏನೋ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಗೌರ್ಮೆಂಟ್ ಇಂದ ಹಾಕಿದ್ದಾರೆ. ಮೇಡಮ್ ಬಂದು ನೆನ್ನೆ ಹಾಕಿರೋದು. ಇದು ನಮ್ಗೆ ನ್ಯಾಯ ಬೇಕು, ನ್ಯಾಯ ದೊರಕಿಸ್ಕೊಳ್ಳಿ ಅಷ್ಟೇ ಸರ್. ಈಗ ಅಷ್ಟು ವರ್ಷದಿಂದ ನಾವು ಏನ್ ಗೊತ್ತಾ, ಇವಾಗ ಎಲ್ಲ ಊರಿನವರಿಗೆಲ್ಲ ಮಾತಾಡಿ ಮಾಡಿದ್ರೆ ಓಕೆ. ಸರ್ ದೇವಸ್ಥಾನ ಮಾಡಂಗಿದ್ರೆ ಅವರು ಪಕ್ಕದಲ್ಲಿ ಅವ್ರ ಮನೆ ಇದೆಯಲ್ಲ, ಅವ್ರ ಜಾಗ ಇದೆಯಲ್ಲ ಪಕ್ಕದಲ್ಲಿ ಅಲ್ಲೇ ಮಾಡ್ಬೋದಾಗಿತ್ತಲ್ಲ. ನಮ್ ಜಾಗದಲ್ಲಿ ನಮ್ಮ ಮನೆ ಜಾಗದಲ್ಲಿ ಏನಕ್ಕೆ ಅಲ್ಲ ಸರ್, ನಾವ್ ಹೇಳಿದೇನ್ ಗೊತ್ತಾ, ಪಕ್ಕದಲ್ಲಿ ಅವ್ರ ಜಾಗ ಇದೆ, ದೇವಸ್ಥಾನ ಮಾಡ್ಬೇಕು ದೇವ್ರು ಮಾಡ್ಬೇಕು ಅಂತ ಗೊತ್ತಿದ್ರೆ ಅವ್ರ ಜಾಗದಲ್ಲಿ ಓಪನ್ ಮಾಡ್ಬೋದಾಗಿತ್ತಲ್ಲ. ಮಾಡೋದು ಏನಿತ್ತು ಅವ್ರಿಗೆ? ನಮ್ಗೆ 2 ಏನು ಮಾಡಲ್ಲ ಅನ್ಬಿಟ್ಟು ಬಂದ್ ಮಾಡಿರೋದು ಇದು. ಆ ವ್ಯಕ್ತಿಗೆ ಪೊಲೀಸ್ನವರು ಲಂಬಾಣಿ ಜನಾಂಗ ಸೇರಿದ ಜಾಗ ಇದು. ಇವತ್ತು ಜಾಗ ಆಕ್ರಮಣ ಮಾಡವ್ರೆ, ನಾಳೆ ನಮ್ಮ ಮನೆ ಆಕ್ರಮಣ ಮಾಡ್ತಾರೆ, ನಮ್ಮ ಮನೆಯಿಂದ ಈಚೆ ಕಳಿಸ್ತಾರೆ. ಇದರಿಂದ ನಮ್ಗೇನು ಮಾಡಲ್ಲ ಏನ್ ಜವಾಬ್ದಾರಿ? ಯಾಕಂದ್ರೆ ಇದು ಮುಂದಿನ ದಿನ ಊರಲ್ಲಿ ಹಕ್ಕುಪತ್ರ ಕೊಡುವಾಗ ಅದೇ ತರ ಎಲ್ಲಾನು ತಡೆ ಮಾಡಿದ್ರು. ಅವತ್ತು ನಾನು ಹಕ್ಕುಪತ್ರ ಕೊಡಿಸಿದಾಗ ಎಲ್ಲ ನನ್ನ ಮೇಲೆ ಜಗಳಕ್ಕೆ ಬಂದ್ರು. ಊರಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ಇರ್ಲಿ, ಎಲ್ಲಾನು ಚೆನ್ನಾಗ್ಲಿ ಅಂದ್ಬಿಟ್ಟು ನಾವು ಯಾವ್ದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಯಾವ್ದು ಮಾಡಿರ್ಲಿಲ್ಲ, ಇಲ್ಲಿ ಗಂಟ ಏನು ಆಗ್ಬಾರ್ದು ಅಂತ. ಇವಾಗ ಈ ಜಾಗದಲ್ಲಿ ಈ ತರ ದೇವಸ್ಥಾನ ಅದು ಒಳ್ಳೇದಕ್ಕಂತೂ ಮಾಡಿಲ್ಲ. ಎಲ್ಲಾ ಜನಗಳು ರಾಮನವಮಿ ಹಬ್ಬದ ದಿನಾನೇ ಯಾಕೆ ಮಾಡ್ಬೇಕಾಗಿತ್ತು? ಏನ್ ಕಾರಣ ಇದೆ? ಇದಕ್ಕೆ ಎನ್ಕ್ವೈರಿ ಆಗ್ಬೇಕು, ತನಿಖೆ ಆಗ್ಬೇಕು. ಜಾತಿ ವಿಚಾರ ಎತ್ಕಟ್ಟೋ ವಿಚಾರನೂ ನಡೀತಿದೆ ಇದು. ಅದಕ್ಕೆ ಏನೇ ಇದ್ರು ನೀವು ಸ್ಪಂದನೆ ಮಾಡಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದನ್ನ ತೆರವುಗೊಳಿಸಿ ಅದಕ್ಕೆ ಏನೈತೆ ಮುಂದಿನ ಕ್ರಮ ಏನ್ ತಗೋಬೇಕು, ಏನ್ ಮಾಡ್ಬೇಕು ಅಂತ ಸರ್ಕಾರ ತಗೋಬೇಕು ಸರ್. ಇದು ನಮ್ಮ ಬೇಡಿಕೆ. ಬನ್ನಿ ಸರ್. ನಾನು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ